ಗೊತ್ತಾಯಿತು ಮಾಹಿತಿ. 7:30 ಗೊತ್ತಾಯಿತು ಏನಂತ ಹೊಡೆದಾಕವ್ರೆ ಅಂತ. ಅಲ್ಲಿಗೆ ಹೋಗಿ ನೋಡ್ದು ಅಷ್ಟೇ, ಹೋಗ್ಬಿಟ್ಟು ಬಂದು ವಾಪಸ್ ಅಷ್ಟೇ. ನಾವು ಆಟೋ ಓಡಿಸ್ತಿದ್ವಿ. ಅವರು ವ್ಯವಸಾಯ ಮನೆ ಹತ್ರಲ್ಲೇ ತೋಟದಾಗಿದ್ರು, ಎಲ್ಲೂ ಹೋಗ್ತಿರ್ಲಿಲ್ಲ. ಅವರು ಮನೆ ಹತ್ರ ಇದ್ರು. ಮನೆಯಿಂದ ಹೋಗವ್ರೆ. ಅವ್ರಿಗೆ ಹಿಂಗೆ ಹೋಗಿ ಬರ್ಬೇಕಾದ್ರೆ ಇದು ಮಾಡ್ಯಾರ ಅಷ್ಟೇ. ಅಲ್ಲಿ ಬೆಳಗುಮಕ್ಕೆ ಹೋಗಿ ಬರ್ಬೇಕಾದ್ರೆ ಹಿಂಗೆ ಮಾಡಿದ್ದಾರೆ ಅಷ್ಟೇ. ಯಾರು ಅಂತ ಗೊತ್ತಿಲ್ಲ ಸರ್, 2 ಜನ ಅಂತ ಗೊತ್ತಿಲ್ಲ ಅಷ್ಟೇ ಆಗಿರೋದು. ನನಗೆ ಗೊತ್ತಿರೋದು ಎಷ್ಟು. ಆಗ 2 ವೀಲರ್ ಬರ್ತಾಯಿದ್ರು. ಅವರು ಕಾರ ಬಂದು ಅಟ್ಯಾಕ್ ಮಾಡಿ ಹೊಡೆದಿರೋದು ಅಷ್ಟೇ. ಯಾವುದೋ ಹಳೆ ವಿಷಯಕ್ಕೆ ಏನೋ ಗೊತ್ತಿಲ್ಲ ಸರ್, ಅಷ್ಟು ಮಾಡಿದ್ದಾರೆ ಅಷ್ಟೇ. ಎಲ್ಲ ಚೆನ್ನಾಗಿದ್ರು, ಏನಿಲ್ಲ, ಎಲ್ಲಾರ್ಥಲ್ಲೂ ಚೆನ್ನಾಗಿದ್ರು. ಹಿಂಗಾಗಿದೆ ಅಷ್ಟೇ. ಅವ್ರ ಅಕ್ಕ ಒಂದೇ, ಇಬ್ಬರು ಅಣ್ಣ ತಮ್ಮದಿರಿದ್ರು, ಇಬ್ಬರು ಇಲ್ಲ ಈಗ. ಅವ್ರು 3 ಜನ ಹೆಣ್ಮಕ್ಳು. ಇಲ್ಲ, ಒಂದೇ ಮದುವೆ ಇರೋದು ದೊಡ್ಡದು. 3 ಜನ ಇಲ್ಲ, ಇಲ್ಲಿಂದ ಇಬ್ಬರು. ಮದುವೆ ಆಗಿ 2 ಮಕ್ಕಳಿದ್ದಾವೆ ಅವ್ರು. ಹಂಗೆ ಹೋಗಿ ಬರ್ಬೇಕು. ಚೇತನ ಮೇಲೆ ಅನುಮಾನ ಇದೆ ಅಷ್ಟೇ. ಚೇತನ್ ಯಾರೋ ಗೊತ್ತಿಲ್ಲ, ಹೆಸ್ರು ಹೇಳಿದ್ರು ಅಷ್ಟೇ, ಅದು ಕೇಳ್ತಾ ಇದ್ದೀನಿ. ಅಲ್ಲೇ ಬೆಳಗುಮತ್ತಲೇ ಇರೋದು. ಅವ್ರೇನೋ ಅಂಗಡಿ ಇಟ್ಕೊಂಡವ್ರಂತೆ, ಹೇಳಿದ್ಕೆ ಮಾಹಿತಿ ಕೊಡ್ತಾರೆ. ಬೋಸ ಅಂಗಡಿ ಇಟ್ಕೊಂಡವ್ರೆ, ಏನೋ ಕಬ್ಬಣದ ಅಂಗಡಿ ಎಲ್ಲ ಇಟ್ಕೊಂಡವ್ರಂತೆ ಬೆಳಗುಮದಾಗ, ಅಷ್ಟೇ ಗೊತ್ತಿರೋದು. ಇಲ್ಲ, ಫ್ರೆಂಡ್ಸ್ ಎಲ್ಲ ಅವರೇ ಬೇರೆ ಜನ, ನಾವೇ ಬೇರೆ ಜನ. ಪ್ಲಾನ್ ಮಾಡಿ ಹೊಡೆದಿರೋದು. ಯಾರು ಕತ್ಲೆ ಕರೆಂಟ್ ಹೋಯ್ತಂತೆ, ಆ ಕಾರಿಂದ ಬಂದು ಗುದ್ದಿ ಹೊಡೆದಿರೋದಂತೆ. ಗಾಡಿ ಅವರು 2 ವೀಲರ್ ಬರ್ತಾಯಿದ್ರಂತೆ, ಆ ಕಡೆಯಿಂದ ಗುದ್ದಿ ಹೊಡೆದಿರೋದು. ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ. 100 ಕಿಲೋಮೀಟ್ರ್ ಆಗಲ್ಲ, 100 ಮೀಟ್ರ್ ಆಗುತ್ತೆ ಅಷ್ಟೇ. ಮನೆ ಹತ್ರನೇ. ಮನೆ ಕಡೆ ಹಂಗೆ ಹೊಡೆದಾಕಿದ್ದಾರೆ. ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಂತೆ, ಅದು ಮಾಹಿತಿ ಗೊತ್ತಾಯ್ತು ಆಮೇಲೆ. ಅಷ್ಟೇ ನಮಗೆ ಗೊತ್ತಿರೋದು. ನಮ್ಮ ಹಿಂದೆ ಆಗಿತ್ತಂತೆ, ಹಿಂದೆ ಏನೋ ಇಚ್ಚಕ್ಕೆ ಆಗಿತ್ತಂತ ನನಗೆ ಗೊತ್ತಿಲ್ಲ. ಅವೆಲ್ಲ ಫ್ರೆಂಡ್ಸು. ಗೋಪಾಲ್ ಅಂತ. 7:30 ಗೊತ್ತಾಯಿತು ಮಾಹಿತಿ. 7:30 ಗೊತ್ತಾಯಿತು ಏನಂತ ಹೊಡೆದಾಕವ್ರೆ ಅಂತ. ಅಲ್ಲಿಗೆ ಹೋಗಿ ನೋಡ್ದು ಅಷ್ಟೇ, ಹೋಗ್ಬಿಟ್ಟು ಬಂದು ವಾಪಸ್ ಅಷ್ಟೇ. ನಾವು ಆಟೋ ಓಡಿಸ್ತಿದ್ವಿ. ಅವರು ವ್ಯವಸಾಯ ಮನೆ ಹತ್ರಲ್ಲೇ ತೋಟದಾಗಿದ್ರು, ಎಲ್ಲೂ ಹೋಗ್ತಿರ್ಲಿಲ್ಲ. ಅವರು ಮನೆ ಹತ್ರ ಇದ್ರು. ಮನೆಯಿಂದ ಹೋಗವ್ರೆ. ಅವ್ರಿಗೆ ಹಿಂಗೆ ಹೋಗಿ ಬರ್ಬೇಕಾದ್ರೆ ಇದು ಮಾಡ್ಯಾರ ಅಷ್ಟೇ. ಅಲ್ಲಿ ಬೆಳಗುಮಕ್ಕೆ ಹೋಗಿ ಬರ್ಬೇಕಾದ್ರೆ ಹಿಂಗೆ ಮಾಡಿದ್ದಾರೆ ಅಷ್ಟೇ. ಯಾರು ಅಂತ ಗೊತ್ತಿಲ್ಲ ಸರ್, 2 ಜನ ಅಂತ ಗೊತ್ತಿಲ್ಲ ಅಷ್ಟೇ ಆಗಿರೋದು. ನನಗೆ ಗೊತ್ತಿರೋದು ಎಷ್ಟು. ಆಗ 2 ವೀಲರ್ ಬರ್ತಾಯಿದ್ರು. ಅವರು ಕಾರ ಬಂದು ಅಟ್ಯಾಕ್ ಮಾಡಿ ಹೊಡೆದಿರೋದು.